ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಪ್ರೊಡ್ಯೂಸರ್ಗೆ, ವೇದಿಕೆಯಲ್ಲಿರ್ತಕ್ಕಂಥ ಸುನಿಲ್ ಪುರಾಣಿಕ್ ಅವರು, ಅರವಿಂದ್ ಅವರು, ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು, 4 ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. 5 ಕಲಾವಿದರು. ಸೊ ವಿದ್ಯಾರ್ಥಿನಿ ನನಗೆ ಒಂದು ಮೊದಲೇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ಸಪೋರ್ಟಿಂಗ್ ಆಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಸ್ ದುಬೈಯಲ್ಲಿ ನೋಡಿ ಅದನ್ನ ಪ್ರಶಂಸೆ ಪಟ್ಟಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಇಟ್ಸ್ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಾಬ್ಗಾಲ್ ಹಾಕಿದ್ದಾರೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು, ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಅನ್ನ ತುಂಬಿಸ್ಲಿಕ್ಕೆ ಎಷ್ಟೊಂದು ಜನ ಏನೇನೋ ಪ್ರಾಬ್ಲಮ್ಸ್ ಆಯ್ತು. ನಮ್ಗೆ ಸಿಗುವಂತ ನಮ್ಮ ನೇಟಿವಿಟಿಯ ಹಾಡು, ಸಂಸ್ಕೃತಿ ಎಲ್ಲವನ್ನೂ ಬಲ್ಲಿರ್ತಕ್ಕಂಥ ಒಂದು ಫೇಸ್, ಒಂದು ಸೆಲ್ಲಿಂಗ್ ಫೇಸ್, ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್. ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನ ನೋಡಬಹುದು. ಆ ತರದ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ನ ಅರುಣ್ ಅಮುಕ್ತಾ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಚಂದನ್ ಶೆಟ್ಟಿ. ಅವರ ಡೆಡಿಕೇಶನ್, ಅವರ ವರ್ಕ್ ಮಾಡಿದ್ದೀನಿ 15 ದಿನ. ಹಿಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾರ್ಡಿನರಿ. ದಟ್ಸ್ ಚಂದನ್ ಶೆಟ್ಟಿ. ಸೊ ಚಂದನ್ ಶೆಟ್ಟಿಗೆ ಒಂದು ಪ್ಲೇಸ್ ಸಿಕ್ತು, ಒಂದು ಜಾಗ ಬೇಕಾಗಿತ್ತು. ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟ್ ಅಲ್ಲಿ 1 to 4 ನೀವು ತಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬಿಸಿ. ವರ್ಷಕ್ಕೆ 2 ಮೂವಿ. ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ, ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನ್ ಕರಿತೀವಿ. ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು. ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ. ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿನಿ. ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ. ಇನ್ನ 10-15 ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸೋಲೋ ಹೀರೋ ಆಗಿರ್ಬೋದು, ಅದು ಅವ್ರಿಗೆ ಇದಾಗುತ್ತೆ. ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದ್ರೂ ಸ್ಯಾಟಲೈಟ್ ತಗೊಂಡ್ರ, OTT ತಗೊಂಡ್ರ ಅಂದ್ರೆ ಇಲ್ಲ, ಸೇಮ್ ಅರವಿಂದ್ ಹೇಳಿದ ಮಾತನ್ನೇ ಹೇಳಿದ್ರು. ಬಟ್ ಈಗ ನಿಮ್ಗೊಂದು ವಿಷಯ ಕೊಡ್ತಾ ಇದ್ದೀನಿ, ಬಿಸ್ನೆಸ್ ಥಿಂಗ್. ದಿ OTT ಮತ್ತು ಟಿವಿ ಸೇಲ್ ಇಸ್ ಲಿಂಕ್ ಟು ಥಿಯೇಟರ್. ದಟ್ ಇಸ್ ದ ರೂಲ್. ಆಲ್ ದ ಟಿವಿ ಹೆಡ್ಸ್, ಕರ್ನಾಟಕದ ಟಿವಿ ಹೆಡ್ಸ್ ಆಗಿರ್ಬೋದು, ಆಲ್ ಇಂಡಿಯಾ ಟಿವಿ ಹೆಡ್ಸ್ ಏನ್ ಡಿಸಿಷನ್ ತಗೊಂಡಿದ್ದಾರೆ ಈಗ ಅಂದ್ರೆ, ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು OTT ದುಡ್ಡನ್ನ ಕೊಡ್ತೇವೆ. ಮುಂಚೆ ನೀವು ಬರೇ ಕೇವಲ OTTಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ. ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡ್ಲಿಲ್ಲ ಅಂದ್ರೆ ಅದಾಗೋದಿಲ್ಲ ಅಂತ ಹೇಳಿ 2024 ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್. ಇದನ್ನ ನೀವು ಮನದಟ್ಟು ಮಾಡ್ಕೋಬೇಕು. ಪ್ರತಿಯೊಂದು ನಿರ್ಮಾಪಕ, ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್, ಪ್ರತಿಯೊಂದು ಡೈರೆಕ್ಟರ್ ನನಗೆ ಸ್ಯಾಟಲೈಟ್ ದುಡ್ಡು ಬಂದ್ಬಿಡುತ್ತೆ, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ, ಅದನ್ನ ಫಸ್ಟ್ ತೆಗಿಬೇಕು. ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟರ್ ಇಂದ ಆಗ್ಬೇಕು. ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್. ಅನೇಕ ಬಾರಿ ಸ್ಯಾಟಲೈಟ್ ಬರೋ ದುಡ್ಡನ್ನ ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಹಿಂದಿಯಲ್ಲಿ, ಕನ್ನಡದಲ್ಲಿ. ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ. ಥಿಯೇಟರ್ ಕಲೆಕ್ಷನ್ಗೆ ಇದು 2024 ಅಲ್ಲಿ ದೊಡ್ಡ ಚಾನೆಲಿನ ಮರ್ಜರ್ಸ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟ್ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು. ಸತತವಾಗಿ 1.5 ವರ್ಷದಿಂದ ಜಿ ಆಗಿರ್ಬೋದು, ಹಾಟ್ಸ್ಟಾರ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸನ್ ಆಗಿರ್ಬೋದು, ಯಾವುದೇ ಚಿತ್ರಗಳನ್ನ ಯಾಕೆ ತಗೊಳ್ತಾ ಇಲ್ಲ ಅಂದ್ರೆ ಅವ್ರದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗ್ಬೇಕು. ಇಲ್ಲ ಅಂದ್ರೆ ಕೇವಲ ಸ್ಯಾಟಲೈಟ್ ಅಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತಗೊಂಡು ಥಿಯೇಟರ್ ಅಲ್ಲಿ ಫ್ಲಾಪ್ ಆದ್ರೆ ಟಿವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಸೊ ಥಿಯೇಟರ್ ಅಲ್ಲಿ ಬಂದ್ರೆ ಇನ್ಮೇಲಿಂದ OTT ಬರುತ್ತೆ, ಥಿಯೇಟರ್ ಅಲ್ಲಿ ಹಿಟ್ ಆದ್ರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನ ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು. ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಹೀಗಿರ್ಬೇಕಾದ್ರೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಅರುಣ್ ಅಮುಕ್ತಾ ಅವರು, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಥಿಯೇಟರ್ಗೆ ಹೆಚ್ಚು ಕರ್ನಾಟಕದ 32 ಜಿಲ್ಲೆಗಳಲ್ಲಿ ಥಿಯೇಟರ್ಗಳನ್ನ ಹುಡುಕಿ, ಕಾಲೇಜ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಈಗಿನ ಟೈಮ್ ಅಲ್ಲಿ ವಿದ್ಯಾರ್ಥಿನ ಹೇಗೆ ಬಿಡುಗಡೆ ಮಾಡ್ಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಅಮುಕ್ತಾ ಅವರಿಗೆ ನನ್ನ ಅಭಿನಂದನೆಗಳು. ನೀವು ಥಿಯೇಟರ್ ಲಿಸ್ಟ್ ಅನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ
ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ. ಯಾವ ಕಾಲೇಜ್ ಇದೆ, ಎಲ್ಲಿ ಕಾಲೇಜ್ ಇದೆ, ಕಾಲೇಜ್ ಮಣಿಪಾಲ್ ಅಲ್ಲಿ, ಉಡುಪಿಯಲ್ಲಿ, ಮಂಗಳೂರಲ್ಲಿ ಎಲ್ಲಿ ಕನ್ನಡ ಪಿಕ್ಚರ್ ಅನ್ನ ಸೆಕೆಂಡ್ ವೀಕ್ ಮಾಡ್ಬೇಕಾಗಿತ್ತು, ಒಂದೊಂದು ಥಿಯೇಟರ್ ಹಾಕ್ತಾರೆ, ಅಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಬೆಳಗಾಂ ಅಂತ ಊರು, ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ. ಸೊ ಥಿಯೇಟರ್ ಅಲ್ಲಿ ಬಂದ್ರೇನೆ ನಿಮ್ಮ ಪಿಕ್ಚರ್ ಕಾಸಿನ ಕಜ್ಜಾಯ, ಸ್ಯಾಟಲೈಟ್ ಸಿಗೋದು, OTT ಸಿಗೋದು. ಇದು ಇವತ್ತಿನ ನನ್ನ ಒಂದು ಇದು. ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷಕ ನಟರನ್ನ ಪ್ರತಿ ಸಲ ನಮ್ಮನ್ನ ಹೆಸರು ಬರೆದು ಈ ಪಿಕ್ಚರ್ ಇಂದ ನಮಗೊಂದು 2-3 ಅವಕಾಶ ಸಿಕ್ಕಿದೆ. ಅದೇ ತರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ. ಥ್ಯಾಂಕ್ಸ್ ಟು ಅರುಣ ಮುಕ್ತಾ ಫಾರ್ ನಮ್ಮನ್ನ ಬಿಸಿ ಕಲಾವಿದರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಹಾಗೆ ಆಗಿದೆ. ಸೊ ಇವರ ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬಿಸಿ ಕಲಾವಿದರಾಗೋ ಹಾದಿಯಲ್ಲಿದ್ದೀವಿ. ಪೊಲೀಸರು ಇದು ಅಫಿಷಿಯಲ್ ಆಗಿದೆ. ಇದು ಐ ಆಮ್ ಆನ್ ರೆಕಾರ್ಡ್. I want to make it on record. The top business houses across India, all the satellite channels have made it an association. Our association ಮಾಡ್ಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟ್ ಇಂದ. ಇಟ್ ಇಸ್ ಲಿಂಕ್ಡ್ ಟು ಥಿಯೇಟರ್ ಕಲೆಕ್ಷನ್. ಅದು ಹೇಗೆ ಅಂದ್ರೆ, ಒಂದು 100 ರೂಪಾಯಿ ಪಿಕ್ಚರ್ ಅನ್ನ ತಗೊಂಡಿದ್ರೆ ಸ್ಯಾಟಲೈಟ್ 25 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಸ್ಯಾಟಲೈಟ್ ಟಿವಿ ಥಿಯೇಟರ್ ಕಲೆಕ್ಷನ್ 50 ಡೇಸ್ ಆದ್ರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ. ಆಗಿಲ್ಲ ಅಂದ್ರೆ 25 ರೂಪಾಯಿಗೆ ನಿಲ್ಲಿಸ್ತಾರೆ. ಇದು ಒಂದು ಅಗ್ರಿಮೆಂಟ್ ಫಾರ್ಮುಲಾ ಇದೆ. ಐ ಕ್ಯಾನ್ ಗಿವ್ ಇನ್ ಮೋರ್ ಡೀಟೇಲ್ ಹೇಗೆ ದೊಡ್ಡ OTTಗಳು, ದೊಡ್ಡ ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ದಾರೆ. ಇದು ನಮಗೆ ಒಂದು ಪಾಠ. ಇದೆಲ್ಲ ಫಿಲ್ಮ್ ಚೇಂಬರ್ ಬಂದು ನಿಮ್ಗೆ ಹೇಳ್ಬೇಕಾಗಿತ್ತು. ಆದ್ರೆ ಫಿಲ್ಮ್ ಚೇಂಬರ್ ಅದು ಅಗ್ರಿಮೆಂಟ್, ಸ್ಟೇಟ್ಮೆಂಟ್ ಅಂತಲ್ಲ, ಬಿಸ್ನೆಸ್ ರೂಲ್ಸ್ ಅನ್ನ ಅದು ನಾನು ಇದನ್ನೇನೋ ಒಂದು ಸೆನ್ಸೇಷನಲೈಸ್ ಮಾಡ್ಬೇಕು ಅನ್ನೋದಲ್ಲ. ಸ್ಟಾರ್ A ಗ್ರೇಡ್ ಸ್ಟಾರ್ ಪಿಕ್ಚರ್ಗೆ ಅನ್ವಯಿಸೋದು ಇದು ಮೊದಲನೇದಾಗಿ. ಓಕೆ, ಸಾರಿ ಟೆಕ್ನಿಕಲಿ ಗೊತ್ತಿರುತ್ತೆ. ಅಲ್ಲ ಆ ಥರ ಅಲ್ಲ, ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ನೀವು ಏನು ಇದು ತಗೊಂಡಿದ್ದಾರೆ, ಯಾಕೆಂದ್ರೆ 300 ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಅದರಲ್ಲಿ 275 ಫಿಲ್ಮ್ಸು ಕಲೆಕ್ಷನ್ ಆಗಿರಲ್ಲ ಥಿಯೇಟರ್ ಅಲ್ಲಿ. 25 ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು 1000 crores ಮಾಡುತ್ತೆ, 700 crores ಮಾಡುತ್ತೆ. ಬಟ್ ಆ 275 ಚಿತ್ರಗಳ ಗತಿ ಏನು? ಅವಾಗ ಆನ್ಲೈನ್ ನಿಮ್ಗೆ ಸ್ಯಾಟಲೈಟ್ ಅವರು ತಗೊಳ್ಳಲ್ಲ, ಈ ಕಡೆಗೆ ಬೇರೆ ಯಾವ ತರದಲ್ಲೂ ಅವಕಾಶ ಇರಲ್ಲ. ಅಂದ್ರೆ ಇದು ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು. ನೀವು ಏನೇ ರೂಲ್ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ. ಸಂಬಂಧಪಟ್ಟಿಲ್ಲ ಈ ಒಂದು ಇದಕ್ಕೆ, ಆದ್ರೂ ಅವ್ರು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳಿದ್ದೀನಿ ಅಷ್ಟೇ. ನಾನು ಯಾವುದೋ ಒಂದು ಟಿವಿ ಸಂವಾದ ಕೂತಿಲ್ಲ. ಮಾರ್ಕೆಟಿನ ಇನ್ಸೈಟ್ ಅನ್ನ ನಾವು ಅರುಣ್ ಪ್ರತಿ ಸಲ ಯಾವ್ದಾದ್ರು ಬಾಂಬೆ ಇಂಟರ್ಮೀಡಿಯೇಟ್ರಿಗೆ ಫೋನ್ ಮಾಡಿ, ಝೀಗಾಗಿರ್ಬೋದು, ಯಾವ್ದಾದ್ರು ಚಾನೆಲ್ಗಾಗಿರ್ಬೋದು, ಕಲರ್ಸ್ಗಾಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು, ಅರುಣ್ ಇಸ್ ದಿ ಕ್ಯಾಪ್ಟನ್, ನಾವು ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ, ಇವ್ರು ಮೀಟ್ ಮಾಡಿ ಅಂತ ಹೇಳಿ. ಸೊ ಬಿಸ್ನೆಸ್ ಹೆಡ್ಸ್ ಎಲ್ಲರೂ ಏನ್ CEO ಇದು ಎಸ್ಪೆಷಲಿ A ಗ್ರೇಡ್ ಸಿನಿಮಾಗಳಲ್ಲಿ ಆಗಿರ್ತಕ್ಕಂಥ ಫೇಲಿಯರಿನ ಒಂದು ಈಕ್ವಲೆಂಟ್ ಆಗಿ ಇನ್ವೆಸ್ಟ್ಲಿ ಪ್ರಪೋರ್ಷನೇಟ್ ಇನ್ಕಮ್ಗೆ ನಾವು ಕೊಡಬೇಕು. ದೇರ್ ಇಸ್ ನೋ ಫಿಕ್ಸಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್. 100 ಕೋಟಿ ಹಿಂದಿ ಪಿಕ್ಚರ್ಗೆ ಸ್ಯಾಟಲೈಟ್ ಅವ್ರು ತಗೊಂಡ್ರು ಅನ್ನೋ ನ್ಯೂಸ್ ಸುಳ್ಳು. ಈ ಸ್ಯಾಟಲೈಟ್ 5 ಕೋಟಿ ಕೊಟ್ಟು ತಗೊಂಡ್ರು ಅನ್ನೋದು ಇನ್ಮೇಲಿಂದ ಸುಳ್ಳು. 2024ರಿಂದ ಸುಳ್ಳು. ಇದು ಕರೆಕ್ಟೆಡ್ ಟು ಫಿಲ್ಮ್ ನಿಮ್ಮ ಥಿಯೇಟರ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. PVR, ಐನಾಕ್ಸ್, ಮಲ್ಟಿಪ್ಲೆಕ್ಸಿನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ OTT ಅನ್ನ ಕಲೆಕ್ಟ್ ಆಗುತ್ತೆ. ಇದು ಇನ್ನೊಂದು ಚರ್ಚೆ ಇದೆ. ಇವತ್ತು ನಾವು ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ 140 ಚಿತ್ರ ಬಗ್ಗೆ ನಾವು ಹೆಚ್ಚು ಇದು ನನ್ನ ಪ್ರಕಾರ ಇದು April 1st, 2024 ಆಗಿದೆ. ಬಟ್ ಇದು ಜನವರಿಯಲ್ಲಿ ಆಗಿತ್ತು. ಯಾವಾಗ ಸೋನಿ ಮತ್ತೆ ಝೀ ಅವರ ಮರ್ಜರ್ ಸ್ಟಾಲ್ ಆಯ್ತಲ್ಲ, ದ ಡಿಸ್ಕಷನ್ ಅಕ್ರಾಸ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಇದೇ ಸಬ್ಜೆಕ್ಟ್. ಇದು ನೀವು ಯಾವುದೇ ಒಂದು ಫಿಲ್ಮ್ ಬಿಸ್ನೆಸ್ ಡಿಸ್ಕಷನ್ ಹೋಗಿ ಮರ್ಜರು ಮತ್ತೆ ಈ ಸ್ಯಾಟಲೈಟ್ ಡಿಸ್ಕಷನ್ ಆಗ್ತಾ ಇತ್ತು. ಅದು ಇವತ್ತು ನಾನು ಇಸ್ ನಾಟ್ ಅನ್ ಒಕೇಶನ್ ಟು ಸ್ಪೀಕ್ ಆನ್ ದಟ್, ಇಟ್ಸ್ ಬಿಸ್ನೆಸ್ ಒಕೇಶನ್. ಇವತ್ತು ನನ್ನ ಒಂದು ಏನು ಅಂದ್ರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ A ಗ್ರೇಡ್ ಸ್ಟಾರ್ ಆದ್ಮೇಲೆ ಅದು ಸೆಕೆಂಡ್ ಲೆವೆಲ್ ಸ್ಟಾರ್ಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಅನ್ನ ಇವತ್ತು ಆ ಶೂಸ್ ಅನ್ನ ಆ ಪ್ಲೇಸ್ ಅನ್ನ ಚಂದನ್ ಶೆಟ್ಟಿ ಅವರು ತಗೊಂಡಿದ್ದಾರೆ. ಅವ್ರು ಇನ್ನೊಂದು 10-15 ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕನ್ನಡದ ಜನತೆಯನ್ನ ಮನರಂಜಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ಥ್ಯಾಂಕ್ ಯು. ಇದರಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ ಸರ್.
ಇಲ್ಲ, ಅದು ನನ್ನ ವಿಚಾರವಾಗಿ ಮಾತಾಡೋದ್ರಿಂದ ಬಿಕಾಸ್ ಆಫ್ ಅಸೋಸಿಯೇಷನ್ ಆಗಿ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ನಾನು ವಿದ್ಯಾರ್ಥಿ ಪರವಾಗಿ ನಾನು ಮಾತಾಡ್ತೀನಿ. ಸರ್, ಬಿಸ್ನೆಸ್ಸಿಗೆ ನಾನು ಹೆಲ್ಪ್ ಅವ್ರನ್ನ ಕೇಳಿದ್ದೀನಿ. ನನಗೆ ಅವ್ರು ಇಂಡೈರೆಕ್ಟ್ಲಿ ಮಾಡಿದ್ದಾರೆ. ನಾನು ಚಾನಲ್ ಮುಂಬೈ CEO ಹೆಡ್ಗಳನ್ನ ಮೀಟ್ ಮಾಡಿದ್ದೀನಿ, ಬ್ಯಾಂಗ್ಳೂರಿನ ಮೀಟ್ ಮಾಡಿದ್ದೀನಿ. ಓನ್ಲಿ ಒನ್ ವರ್ಡ್ ಸರ್, ಥಿಯೇಟ್ರಲ್ಲಿ ಸಿನಿಮಾ ವರ್ಕ್ ಆದರೆ ಬನ್ನಿ, ಅದರ್ವೈಸ್ ಬರಬೇಡಿ ಅಂತ ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಇದು ನಾನು ವಿದ್ಯಾರ್ಥಿ ರೆಪ್ರೆಸೆಂಟ್ ಮಾಡಿರೋ ಡೈರೆಕ್ಟರು, ನಾನು ಚೇಂಬರ್ ಅಲ್ಲಿ ಕೂತಿದ್ದೀನಿ, ಫೋನ್ ಕನ್ವರ್ಸೇಷನ್ ಮಾಡಿದ್ದೀನಿ. ಹಾಗಾಗಿ ಕ್ಲಿಯರ್, ಇದರಲ್ಲಿ ಯಾವುದೂ ಡೌಟ್ ಇಲ್ಲ ಸರ್. ನಾನು ನನ್ನ ವಿಷಯ ಅಷ್ಟೇ ಮಾತಾಡ್ತೀನಿ. ಇಲ್ಲ, ನಾನು ನನ್ನ ವಿದ್ಯಾರ್ಥಿ ವಿಚಾರವಾಗಿ ಮಾತ್ರ ಹೇಳ್ತೇನೆ. ಎಸ್, ನಾನು ಆ ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ತಿದ್ದೀನಿ. ಹಂಗಾಗಿ ಸೊ ಇಲ್ಲೇನು ಅಂದ್ರೆ ನಾವ್ ಇವಾಗ ನಮಗಿರೋ ಸವಾಲ್ ಏನು ಅಂತ ಹೇಳಿದ್ರೆ, OTT ಆಗಿರ್ಬೋದು, ಸ್ಯಾಟಲೈಟ್ ಆಗಿರೋದು, ಯಾವುದೇ ಬಿಸ್ನೆಸ್ ಥಿಯೇಟರ್ ಅಲ್ಲಿ ರನ್ ಆದ್ರೆ ಮಾತ್ರನೇ ಕನೆಕ್ಟಿವಿಟಿ ಇರುತ್ತೆ, ಅದರ್ವೈಸ್ ಡೋರ್ ಕ್ಲೋಸ್ ಆಗುತ್ತೆ. ಹಂಗಾಗಿ ನಿಮ್ ಮುಖಾಂತರ ಏನ್ ಕೇಳ್ಕೊಂಡೆ, ದಯವಿಟ್ಟು ಥಿಯೇಟರ್ಗೆ ನಾಳೆ ಹೋಗೋಣ, ನಾಡಿಗೆ ಹೋಗೋಣ ಅನ್ನೋ ಪರಿಸ್ಥಿತಿ ಇಲ್ಲ. ಇವಾಗ ಹೋಗ್ಲೇಬೇಕು. ಫಸ್ಟ್ ಡೇ ಹೋದ್ರೇನೆ ಸಿನಿಮಾ ಉಳ್ಕೊಳಕ್ ಸಾಧ್ಯ. ನಿಮ್ ಚೆನ್ನಾಗಿ ರಿವ್ಯೂಸ್ ಬಂದ್ರೆ ಅಥವಾ ಆಡಿಯನ್ಸ್ ಹೋದ್ರೇನೆ ಎಲ್ಲಾ ಬಿಸ್ನೆಸ್ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಎಲ್ಲಾ ಬಿಸ್ನೆಸ್ ಅಲ್ಲಿಂದ ಎಂಡಿಂಗ್ ಶುರು ಆಗುತ್ತೆ. ಹಂಗಾಗಿ ನಾವೆಲ್ಲರೂ ಏನಂದ್ರೆ ಈ ವಿಷಯನ ಎಕನಾಮಿಕ್ ಟೈಮ್ಸ್ ಫೆಬ್ರವರಿ ಒಂದು ದಿನಪತ್ರಿಕೆಯಲ್ಲಿ ಬಂದಿದೆ, ಸೆಂಟ್ರಲ್ ಪೇಜ್ ಅಲ್ಲಿ. ಅದನ್ನ ಆರ್ಟಿಕಲ್ ಅನ್ನು ಬೇಕಾದ್ರೆ ಶೇರ್ ಮಾಡ್ತೀನಿ. ಎಕನಾಮಿಕ್ ಟೈಮ್ಸ್ ನ ಒಂದು ಪೇಜ್ ಅಲ್ಲಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಲಿಂಕ್ ಟು ಥಿಯೇಟರ್ ಫಾರ್ ಸ್ಯಾಟಲೈಟ್ ಅಂಡ್ OTT ಅನ್ನೋದೊಂದು ಆರ್ಟಿಕಲ್ ಇದೆ. ಅದು ಒಂದು 400 ವರ್ಡ್ಸ್ ಆರ್ಟಿಕಲ್. ಅದನ್ನು ಶೇರ್ ಮಾಡ್ತೀನಿ. ಪ್ರಾಬಬ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಮಿಸ್ ಆಗಿರ್ಬೋದು, ಬಟ್ ಇದು ಕಡು ಸತ್ಯ. ಇದನ್ನೇ ಮುಂದೆ ನಾವು ಜೀವನ ಮಾಡ್ಬೇಕು. ಹೀಗೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವಿಶ್ ಚಂದನ್, ಅಮರ್, ವಿವಾನ್, ಮಾನ್ಸಿ and where's the other girl? Avna, she's not come here. All the best. They are the real stars. Avara shrama, avara ಒಂದು ಇದೆಯಲ್ಲ ಡಿಸಿಪ್ಲಿನ್ ಈ ಮೂವಿಯಲ್ಲಿ ಎದ್ದು ಕಾಣುತ್ತೆ. I wish them all the best. And we have supporting actors like Sulin Puranik, who's my very very dear friend. ನಮ್ಮ ವೆರಿ ಆತ್ಮೀಯ ಗೆಳೆಯರು. ಒಂದು 25 ವರ್ಷದಿಂದ ಫ್ರೆಂಡು. ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ, ಈಗ ಅವ್ರ ಅಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ದಾರೆ ನಮ್ಮ ಅರವಿಂದ್ ಅವರು. ಸೊ ನನಗೆ ಒಂದು ಈ ಅವಕಾಶ ಮಾಡಿಕೊಟ್ಟ ಅರುಣ್ ಅವ್ರಿಗೂ ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಅನಂತ ನಮಸ್ಕಾರಗಳು.